ಈ ಸಲ ನಾ ಏನು ಮಾಡಿದೆ ಒಂದು ವೇಳೆ ನೀವು ಮಾಡಲಿಲ್ಲ ಅಂತಂದ್ರೆ ಅವ್ರು ಯಾರು ಅದಾರ ಅವ್ರು ಆಕ್ಸಿಡೆಂಟ್ ಆದವರು ಅಥವಾ ಸಂಬಂಧಪಟ್ಟವ್ರ ಕಡೆಯಿಂದ ಕ್ರಿಮಿನಲ್ ಕೇಸಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಿಮಿನಲ್ ಕೇಸ್ ಹಾಕಿ ಹೇಳ್ತಾನೆ ನಾನು ಅವ್ರು ಆಗಲಿಲ್ಲ ನಾನು ಸ್ವತಃ ನಮ್ಮ ಕಾರ್ಯಕರ್ತನಾಗಲಿ. ಯಾಕಂದ್ರೆ ನಿಮ್ಮ ಕಡೆ ಹಣ ಇದ್ದರೂ ಕಾಂಟ್ರಾಕ್ಟರ್ ಕಡೆಯಿಂದ ಈ ಸಲ ನಮ್ಮಲ್ಲಿ ಪಟೋಲು ಮಾಡಲಿಲ್ಲ. ಗಣಪತಿಗೂ ಪಟೋಲು ಅರ್ಧ ಆಯ್ತು, ವಿಧಾನಸಭಾದ ಅಧಿವೇಶನ ಅಂತೂ ಉತ್ತರನಾಗ ಮಾಡಿರಿ, ನಮ್ಮ ದಕ್ಷಿಣನಾಗ ಹೇಳಿದ್ದ ನಿಮಗೆ ನಾನು ಇಲ್ಲಿ ರಸ್ತಾ ರೋಕೋ ಮಾಡ್ತೇವೆ ನೀವೇ ಬೇಡ ಅಂತಂದ್ರೆ ನಾವು ಮಾಡ್ತೇವೆ ಅಂತೇಳಿ ದಕ್ಷಿಣನಾಗ ಮಾಡಿರಲಿಲ್ಲ. ಅವಾಗಲೇ ಪಟೋಲು ಉಳಿಬಿಟ್ಟಿದ್ದಾವೆ. ಮತ್ತು ನಾವು ಈಗ 8 ದಿವಸದಾಗ ನೀವು ಮಾಡಲಿಲ್ಲ ಅಂತಂದ್ರೆ ಅಲ್ಲೆಲ್ಲ ಆಕ್ಸಿಡೆಂಟ್ ಆತಂದ್ರೆ ನಿಮಗೆ ನಿಮ್ಮ ಮ್ಯಾಗನೇ ಕೇಸ್ ಮಾಡಕ್ಕೆ ಹೇಳ್ತಾರೆ ನಾನು ಕ್ರಿಮಿನಲ್ ಕೇಸ್. ಇದು ಒಂದು. ಎರಡನೇದು LNTದವ್ರಿಗೆ ನಾನು ಒಂದು 5-6 ಸಲ ಮೀಟಿಂಗ್ ಮಾಡಿರ್ಬೇಕು. ಅವರು ಬಂದಾರ 5-6 ಸಲ ಮೀಟಿಂಗ್ ಮಾಡಿರ್ಬೇಕು. ಅವರು ಏನು ರಿಸ್ಟೋರೇಷನ್ ಕೆಲಸ ಸರಿಯಾಗಿಲ್ಲ, ಪೈಪ್ಲೈನ್ ಹಾಕಿದ್ದು ಹಂಗೆ ಉಳ್ತಾವ, 2 ವರ್ಷದಿಂದ ಮಾಡಿದ್ದು ಮೇನ್ ಪೈಪ್ಲೈನ್ದು ಹಂಗೆ ಉಳ್ತಾವ. ನಾನು ಅದು ಒಂದು ಪ್ಲಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೀನಿ. ಡಿಸ್ಟ್ರಿಬ್ಯೂಷನ್ಗೆ ಏನು ಅವ್ರಿಗೆ ಒಂದು ಸ್ವಲ್ಪ ಅಡಚಣೆ ಐತಿ, ಓಕೆ ಒಂದು 8-15 ದಿವಸ ಹಿಂದೆ ಮುಂದಾಗಲಿ. ಆಗ ರಿಸ್ಟೋರೇಷನ್ ಅಂದ್ರೂ ನಾ ಭಾಳ ಸಲ 2-3 ಸಲ ಮೀಟಿಂಗ್ ಮಾಡಿ ಹೇಳಿದ್ರು, ನಾ ಸೇವೆ ಮಾಡಿದ್ದೀನಿ. ಇನ್ನೂ ತನಕ ನಿಮ್ದು ಅಭಿಯಾನ ಸ್ಟಾರ್ಟ್ ಆಗಿಲ್ಲ. ಇವತ್ತು ಮಂಗಳವಾರದ ಒಂದಿನ ಸೋಮವಾರ ಒಳಗೆ ಚಾಲು ಆಗಲಿಲ್ಲ ಅಂತಂದ್ರೆ ನಾನೇ ಬಂದು ಆಫೀಸ್ ಲಾಕ್ ಹಾಕ್ತಾನೆ. ನಿಮ್ಮ ಒಳಗೆ ಹಾಕಿ ಲಾಕ್ ಹಾಕ್ತಾನೆ ಹೇಳ್ತಾನೆ, ನಾನು ಬಿಡೋದಿಲ್ಲ. ಯಾಕಂದ್ರೆ ಜನ ಬೆಳತ್ತಾರ ನಾಡಿಯಾಗಿ ಉಳಿದದಿನ ಮೇನ್ ಪೈಪ್ಲೈನ್ ನಡೀತಾರೆ. 4 ಫೂಟ್ ರೋಡ್ ಕಟ್ಟಿಂಗ್ ಆಗಿದಾವೆ. ಚೆನ್ನಮ್ಮನಗರ ಅಂತೂ ಈಗ ಇರಾಕ್ ಸಿರಿಯಾ ನಡೆದಿದೆ, ಇರಾಕ್ ಮತ್ತು ಇಸ್ರೇಲ್ ಹಂಗಾಗಿದ್ದೈತೆ ಅದು ಪರಿಸ್ಥಿತಿ. ನೀವು ಅಲ್ಲೇ ಇರ್ತೀರಿ. ಅದಕ್ಕೆ ಅವ್ರಿಗೆ ಹೇಳಿದೆ, ಅವ್ರಿಗೆ ಇಲ್ಲ ಅಂತಂದರೆ ನಾನು ಹಿಂದಿನ ಸಲ ನಿಮ್ಮನ್ನ ಅಲ್ಲಿ ಕಮಾಂಡ್ ಕಂಟ್ರೋಲ್ ಸೆಂಟರ್ ಮೀಟಿಂಗ್ ಮಾಡಿದ್ದೆ. ಆದ ನಂತರ ಒಂದು ರೋಡ್ ಚಾಲು ಹೋಗಿತ್ತು. ಅದಾಗಿ ನನ್ನ ಲೆಕ್ಕಲೆ ಒಂದು ತಿಂಗಳ ಬಂತಿತ್ತು. ಅಂದ್ರೆ ನಿಮಗೆ ಅದೇ ನಡೆದು ಕಾಣಿಸುತ್ತೆ ನಿಮಗೆ. ಈಗ ಹೇಳತ್ತ ನೋಡ್ರಿ, ಲಾಸ್ಟ್ LNT ಆಫೀಸ್ ಲಾಕ್ ಹಾಕಿ ನಿಮ್ಮ ಕೇಸು ಜಡಿ ಅಂತಂದ ಅವರ ಮಾಡ್ತಾರೆ. ಮತ್ತು ನಿಮ್ಮನ್ನ ನಾ ಇಲ್ಲಿ ಹೇಳ್ಬಾರ್ದು, ಜನನ ಬಡಿತಾರೆ. ಮತ್ತು ನಿಮ್ಮನ್ನ ಹೇಳ್ತಾನೆ ನಾನು LNTದವ್ರದಂತೂ ಭಾಳ ನಿಮ್ಗೆ ಹೇಳ್ಬೇಕಂತಂದ್ರೆ. ಹಾಂ, ಅದಕ್ಕೆ ಕಾರ್ಪೊರೇಷನ್ ಅಧಿಕಾರಿಗಳಿಗೂ ನೀವು ಹೇಳಿ ಮೇಡಮ್, ಇವರಾಗಲಿ ಮೆಗಾ ಗ್ಯಾಸ್ದವ್ರಾಗಲಿ ಎಲ್ಲೆಲ್ಲಿ ರೋಡ್ ಕಟ್ಟಿಂಗ್ ಮಾಡಿದಾರಲ್ಲ ಅವ್ರ ಕಡೆಯಿಂದ ವ್ಯವಸ್ಥೆ ಸರಿಯಾಗಿ ಕೆಲಸ ತಗೊಂತಂದು ಇವ್ರ ಕಡೆಯಿಂದ ಆಗ್ಬೇಕು. ಇವ್ರಿಗೆ ಏನು ಸಂಬಂಧ ಇಲ್ದಂಗೆ ಇವ್ರು ಇದು ಬಿಡ್ತಾರೆ. ಆಯಾ ಏರಿಯಾ ನೀವು ಸೆಕ್ಷನ್ ಆಫೀಸರು ಅಥವಾ AWಗಳು ಜವಾಬ್ದಾರಿ ಮಾಡ್ರಿ. ಆ ಏರಿಯಾನಾಗ ಏನು ಇನ್ಸಿಡೆಂಟ್ ಆಗ್ತಂದ್ರೆ ಅವರ ಜವಾಬ್ದಾರಿ ಮಾಡೋದು ಅಂದ್ರೆ ಸರಿಯಾಗಿ ಆಗ್ತದೆ. ಮತ್ತು ಪಟೋಲ್ನಂತೂ ಭಾಳ ಸೀರಿಯಸ್ ತೋರಿ ನೀವು. ಈ ಮಳೆಗಾಲನಾಗ ಭಾಳ ಸಣ್ಣ ಆಗ್ತಾವೆ. ಅದಕ್ಕೆ ಪಟೋಲ್ ನಾಳಿಂದನೇ ಕೆಲಸ ಮಾಡ್ರಿ. ಅದು ಎಲ್ಲ ಕಡೆ ಮಾಡಿರಿ. ನೀವು ಬರೀ ದಕ್ಷಿಣಾಗ ಮಾಡ್ರಿ ಅಂತ ಹೇಳ್ತಾನೆ. ಎಲ್ಲಿ ಪಟೋಲ್ ಅದಾವೆ ಎಲ್ಲ ಕಡೆ ಮಾಡಿರಿ. ಆದರೆ ನೀವು ನಮ್ಮಲ್ಲಿ ಮಾಡ್ತೇವೆ ಅಂತ ಹೇಳ್ರಿ, ಮಾಡೋದಿಲ್ಲ. ಬರೀ ಉತ್ತರನಾಗ ಮಾಡಿರಿ. ಯಾಕೆ ಮಿನಿಸ್ಟರ ಮಂತ್ರಿಗಳು ಎಲ್ಲ ಇಲ್ಲಿ ಅಡ್ಡಾಡ್ತಾರಂತ ಮಾಡಿರಿ. ಸೌತ್ನಾಗಿಂದ ಮೇನ್ ಒಂದು 2 ರೋಡ್ ಅಡ್ಡ ಮಾಡಿ ಉಳಿದಿದ್ದು ಎಲ್ಲ ಹಂಗೆ ಬಿಟ್ಬಿಟ್ರಿ. ಈಗ ಎಲ್ಲ ಕಡೆ ಪಟೋಲ್ ಹಂಗೆ ಉಳ್ದಾವ ನಮ್ಮ ಇಲ್ಲಿ ಚಂದ್ರಲೋಕನಾಗ ಇಲ್ಲಿ ಅದಾರ. ನಾ 5-6 ಸಲ ಹೇಳಿದ್ದೆ ನಿಮಗೆ. ನಾನು ಅದನ್ನು 580 ಕೋಟಿ ರೂಪಾಯಿ ಹೆಂಗೆ ಅಪ್ರೂವ್ ಮಾಡಿಸ್ಕೊಂಬಂದು ನನಗೆ ಗೊತ್ತಿದ್ದ. ನನಗೆ 2 ಹತ್ರ ಪರಿಶ್ರಮ ಮಾಡಿದ್ದಾನೆ ಅಂತ ಹೇಳಿ ನೀವು ಅದನ್ನು ಹಾಳು ಮಾಡಾದ್ರಿ. ನಿಮ್ಗೆ ಹೇಳೋದಂತಂದ್ರೆ ಇನ್ ಟೈಮ್ನಾಗ ಕೆಲಸ ಇಲ್ಲ. ಇಷ್ಟೊಂದು ಎಲ್ಲ ಪೂರ್ಣ ಇಡೀ ಬೆಳಗಾವಿನಾಗ ಡಿಸ್ಟ್ರಿಬ್ಯೂಷನ್ ಚಾಲು ಆಗಬೇಕಾಗಿತ್ತು. ಆಲ್ರೆಡಿ ನೀವು 2 ವರ್ಷ ಲೇಟ್ ಆಗಿದೆ ಹೋಗಲಿ. ಆದರೆ ಅಟ್ಲೀಸ್ಟ್ ನೀವು ಉಳ್ಕಿದ್ದು ರಿಸ್ಟೋರೇಷನ್ ಕೆಲಸ ಸರಿಯಾಗಿ ಮಾಡಿರಿ. ಮತ್ತು ಇನ್ನು ಸೌತ್ನ್ಯಾಗ ಮೇನ್ ಪೈಪ್ಲೈನ್ಗಳು ಈಗ ಹಾಕಿಬಿಡ್ರಿ 2 ತಿಂಗಳು ಗಣಪತಿ ಆಗೋ ತನಕ ಉಳ್ದಂದ್ರೆ ನಿಮಗೆ. ನೀವೀಗ ಹೈಡ್ರ ಅಂತಂದ್ರೆ ಗಣಪತಿ ದಿನಾಗ ನಮಗೆ ಸಮಸ್ಯೆ ಆಗ್ತೈತೆ. ನೀವು ಯಾಕಂದರೆ 3-4 ತಿಂಗಳು ಮಾಡೋದೂ ಇಲ್ಲ. ಮತ್ತು ಈಗ ಇಮಿಡಿಯೇಟ್ ಮಾಡ್ರೂ ಅದು 1 ತಿಂಗಳೇ ಮತ್ತೆ ಹೋಗ್ತೈತಿ. ಅದಕ್ಕೆ ಅದನ್ನು ಇನ್ನು ಮೇನ್ ಪೈಪ್ಲೈನ್ ಏನು ಹಾಕೋದಾವಲ್ಲ ಗಣಪತಿ ಆಗೋ ಸಂಗ. ಗಣಪತಿ ಆದ ನಂತರ ನೀವು ಮೇನ್ ಪೈಪ್ಲೈನ್ ಹಾಕೋದು ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಈಗ ಮಳೆ ಐತಿ. ಮಳೆಯಾಗ ಮತ್ತು ರಾಡಿ ಮನೆಯಾಗೆಲ್ಲ ರಾಡಿ ಮಂದಿ ಮತ್ತು ನಮ್ಮನೆ ಬೈತಾರೆ. ಅದಕ್ಕೆ ಮೇಡಮ್ ಗಣಪತಿ ಆಗೋ ತನಕ ಇವ್ರದ್ದು ಅಷ್ಟೇ ಅಲ್ಲ, ಮೇಜರ್ ಪೈಪ್ಲೈನ್ ಯಾವ ಇದ್ರೆ ಎಮರ್ಜೆನ್ಸಿ ಇದ್ರೆ ಓಕೆ, ಎಮರ್ಜೆನ್ಸಿ ಇಲ್ಲ ಅಂದರೆ ಗಣಪತಿ ಆದ ನಂತರ ಪೈಪ್ಲೈನ್ ಮಾಡುವಂಥದ್ದು ಆಗಲಿ. ಇದು ಒಂದು. ಮತ್ತು LNT ಮಂಗಳವಾರ ಲಾಸ್ಟ್ ಡೇಟ್ ನಿಮ್ಗೆ ಹೇಳ್ತಾನೆ ನಾನು. ಮತ್ತು ನೋಡ್ಬೇಕಾದ್ರೆ ನೀವು ನಾ ಲಾಸ್ಟ್ ಟೈಮ್ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಿಮ್ಮ ಶೇರ್ ಏನಾಗಿದಾವೆ. ಹಾಂ, ಈಗ ಲಾಕ್ ಹಾಕಿನಿ ಅಂತಂದ್ರೆ ಮತ್ತೆ ಲಾಕ್ ಹಾಕ್ತಾರೆ ನೋಡಿ ಕಂಪ್ನಿಗೆ. ನಿಮ್ಗೆ ಹೇಳ್ತಾನೆ ಬನ್ನಿ.